ಭಾರತ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿ ಸುಮಾರು 2 ವಾರಕ್ಕೂ ಹೆಚ್ಚು ಸಮಯ ಹೋಗಿದೆ. ಯುದ್ಧದ ಕಾರ್ಮೋಡದ ನಡುವೆ ಬಿಎಸ್ಎಫ್ಗೆ ಇನ್ನಷ್ಟು ಬಲ ಸಿಗ್ತಾ ಇದೆ. 16 ಹೊಸ ಬೆಟಾಲಿಯನ್ಗಳು, 2 ಹೊಸ ಪ್ರಾದೇಶಿಕ ಪ್ರಧಾನ ಕಚೇರಿಗಳನ್ನು ಸ್ಥಾಪಿಸುವುದಕ್ಕೆ ಅನುಮತಿಯನ್ನ ಕೊಡಲಾಗಿದೆ. ಶೀಘ್ರದಲ್ಲೇ ಅನುಮೋದನೆಯನ್ನ ಕೇಂದ್ರ ಸರ್ಕಾರ ಕೊಡುತ್ತಂತೆ. ಅಂದ್ರೆ ಅಧಿಕೃತವಾಗಿ ಈಗ ಮೌಖಿಕವಾಗಿ ಹೇಳಿರ್ತಾರೆ ನಮ್ಗೆ ಒಪ್ಪಿಗೆ ಇದೆ ಅಂತ. ನೆಕ್ಸ್ಟ್ ಅದನ್ನು ನೋಟಿಫಿಕೇಶನ್ ಮೂಲಕ ಹೊರಡಿಸಬೇಕಾಗತ್ತೆ. ಬೆಟಾಲಿಯನ್ಗಳಲ್ಲಿ ಸುಮಾರು 17,000 ಹೊಸ ಸೈನಿಕರ ನೇಮಕ. ಈ ಅಟ್ಯಾಕ್ ಆದಾಗ ತುಂಬ ಜನ ಹೇಳ್ತಾ ಇದ್ರು, ಕೊರೋನಾ ಆದ ನಂತರ ಆಲ್ಮೋಸ್ಟ್ 1.5 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ರು, ಅದನ್ನು ನೇಮಿಸಿಕೊಳ್ಳೋ ಭರಕ್ಕೆ ಹೋಗ್ತಾ ಇಲ್ಲ ಭಾರತೀಯ ಸೇನೆ. ಆಮೇಲೆ ಯೋಧರ ಕೊರತೆಯಿಂದ ಹಿಂಗೆ ಸೆಕ್ಯೂರಿಟಿಯಲ್ಲಿ ಲ್ಯಾಪ್ಸ್ ಆಗಿದ್ದು ಅಂತೆಲ್ಲ ಭಾಳ ಆರೋಪ ಆಯಿತು. ಈಗ ಅದನ್ನೆಲ್ಲ ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರ. 17,000 ಹೊಸ ಸೈನಿಕರನ್ನ ನೇಮಕ ಮಾಡ್ಕೊಳ್ತಾ ಇದ್ದಾರಂತೆ. ಭಾರತ ಪಾಕ್ ಮತ್ತು ಬಾಂಗ್ಲಾ ಭಾರತ ಗಡಿಯಲ್ಲಿ ಒಂದೊಂದು ಪ್ರಧಾನ ಕಚೇರಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಈಗಾಗಲೇ ತಾತ್ವಿಕ ಅನುಮೋದನೆಯನ್ನು ಕೇಂದ್ರ ಕೊಟ್ಟಿದೆ. ಇನ್ನೇನಿದ್ರು ಪೇಪರ್ ವರ್ಕ್ ಮಾತ್ರ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. 16 ಹೊಸ ಬೆಟಾಲಿಯನ್ಗಳು. ಸಾಮಾನ್ಯವಾಗಿ ಇದು ನಮ್ಮ ಭೂಭಾಗವನ್ನು ರಕ್ಷಣೆ ಮಾಡೋದಕ್ಕೆ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮತ್ತು ಪಾಕ್ ಉಗ್ರರ ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಏರ್ಪಟ್ಟಿರೋದ್ರಿಂದ ಪ್ರತಿನಿತ್ಯ ಸೇನಾ ಸಮರಾಭ್ಯಾಸವನ್ನು ನಡೆಸ್ತಾನೆ ಇದೆ. ಇನ್ನು ಮಹತ್ವದ ಬೆಳವಣಿಗೆಯಲ್ಲಿ ನಿನ್ನೆ ರಾತ್ರಿ ಭಾರತೀಯ ಸೇನೆಯಿಂದ ಗಡಿ ಭಾಗದಲ್ಲಿ ಮಿಲಿಟರಿ ಕವಾಯತ್ತು, ಅದನ್ನು ಮಾಕ್ ಡ್ರಿಲ್ ಅಂತ ಹೇಳಲಾಗುತ್ತೆ, ಅದನ್ನು ಕೈಗೊಳ್ಳಲಾಯಿತು. ಪಂಜಾಬ್ನ ಫಿರೋಜ್ಪುರ್ ಗಡಿ ಭಾಗದಲ್ಲಿ ನಿನ್ನೆ ರಾತ್ರಿ 9 ರಿಂದ 9:30 ಸಮಯದಲ್ಲಿ ಸೇನೆಯಿಂದ ಡ್ರಿಲ್ ಆಯಿತು. ಗಡಿ ಭಾಗದಲ್ಲಿರುವ ಜನರು ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಲೈಟ್ ಉರಿಸದಂತೆ ಮನವಿ ಮಾಡಲಾಗಿತ್ತು. ಲೌಡ್ ಸ್ಪೀಕರ್ ಮೂಲಕ ಗ್ರಾಮಗಳಿಗೆ ತೆರಳುವಂತೆ ಘೋಷಣೆ ಮಾಡಲಾಯಿತು. ಗಡಿ ಭಾಗದ ಜನರಿಗೆ ಮನೆಗಳ ಲೈಟ್ ಉರಿಸದಂತೆ ಸೇನೆ ಮನವಿ ಮಾಡಿತು. ಇದನ್ನು ಏನಕ್ಕೆ ಮಾಡ್ತಾರೆ ಅಂತಂದರೆ, ಲಾಸ್ಟ್ ಟೈಮ್ ಎಲ್ಲ ಕಾರ್ಗಿಲ್ ಯುದ್ಧ ಆದಾಗ ಯಾವ ಮನೆಯ ಲೈಟ್ಗಳು ಉರಿತಾ ಇದ್ವು ಆ ಮನೆಗಳನ್ನು, ಸಿವಿಲಿಯನ್ಸನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿತ್ತು. ಹೀಗಾಗಿ ಗಡಿ ಭಾಗದಲ್ಲಿ ವಾಸ ಮಾಡುವಂತಹ ಜನರಿಗೆ ಯುದ್ಧದ ಸಂದರ್ಭದಲ್ಲಿ ಹೇಗಿರಬೇಕು, ಏನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಮತ್ತು ಒಬ್ಬ ಜವಾಬ್ದಾರಿಯುತ ನಾಗರಿಕ ಆಗಿ ನಿಮ್ಮದೆಲ್ಲ ಪಾತ್ರಗಳು ಏನಿರುತ್ತೆ ಅನ್ನೋದನ್ನೆಲ್ಲ ತಿಳಿಸೋ ಕೆಲಸವನ್ನು ಮಾಡಲಾಯಿತು.